ಒಂದು ದಟ್ಟ ಕಾಡಿನಲ್ಲಿ ಸಿಂಹ ಎಂಬ ರಾಜನಿದ್ದ. ಅದು ತನ್ನ ಶಕ್ತಿಯ ಮೇಲೆ ತುಂಬ ಗರ್ವ ಹೊಂದಿತ್ತು. ಒಂದು ದಿನ ಅದು ಮರದ ಕೆಳಗೆ ಮಲಗಿದ್ದಾಗ ಚಿಕ್ಕ ಇಲಿ ಅದರ ಮೇಲೆ ಓಡಿತು. ಕೋಪಗೊಂಡ ಸಿಂಹ ಇಲಿಯನ್ನು ಹಿಡಿದು ಕೊಲ್ಲಲು ಮುಂದಾಯಿತು. ಇಲಿ ಭಯದಿಂದ, ನನ್ನನ್ನು ಬಿಡಿ ಮಹಾರಾಜ, ಒಂದು ದಿನ ನಾನು ನಿಮಗೆ ಸಹಾಯ ಮಾಡಬಹುದು ಎಂದು ಬೇಡಿಕೊಂಡಿತು. ಸಿಂಹ ನಗುತ್ತಾ ಇಲಿಯನ್ನು ಬಿಡಿತು. ಕೆಲ ದಿನಗಳ ನಂತರ ಸಿಂಹ ಬೇಟೆಗಾರರ ಬಲೆಗೆ ಸಿಕ್ಕಿಬಿಟ್ಟಿತು. ಎಷ್ಟೇ ಪ್ರಯತ್ನಿಸಿದರೂ ಅದು ತಪ್ಪಿಸಿಕೊಳ್ಳಲಾಗಲಿಲ್ಲ. ಸಿಂಹ ಜೋರಾಗಿ ಗರ್ಜಿಸುತ್ತಾ ಸಹಾಯಕ್ಕಾಗಿ ಕೂಗಿತು. ಅದನ್ನು ಕೇಳಿದ ಚಿಕ್ಕ ಇಲಿ ಅಲ್ಲಿ ಓಡಿಬಂದಿತು. ಇಲಿ ತನ್ನ ತೀಕ್ಷ್ಣ ಹಲ್ಲುಗಳಿಂದ ಬಲೆಯ ಕಬ್ಬಿಣದ ಕೈಗಳನ್ನು ಕಚ್ಚಿ ಸಿಂಹವನ್ನು ಬಿಡುಗಡೆ ಮಾಡಿತು. ಸಿಂಹ ಆಶ್ಚರ್ಯಗೊಂಡು ಇಲಿಗೆ ಧನ್ಯವಾದ ಹೇಳಿತು. ತನ್ನ ಗರ್ವವನ್ನು ಅರಿತುಕೊಂಡು, ನಾನು ಶಕ್ತಿಶಾಲಿಯೆಂದು ಎಲ್ಲರನ್ನೂ ತೀರಾ ಚಿಕ್ಕವರಂತೆ ನೋಡಿದ್ದೆ, ಆದರೆ ಸಹಾಯ ಎಲ್ಲಿಂದ ಬರುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ ಎಂದು ಪಶ್ಚಾತ್ತಾಪಪಟ್ಟಿತು. ಆ ದಿನದಿಂದ ಸಿಂಹ ಎಲ್ಲ ಪ್ರಾಣಿಗಳನ್ನೂ ಗೌರವದಿಂದ ನೋಡಲು ಶುರುಮಾಡಿತು. ನೀತಿ: ಯಾರನ್ನೂ ಚಿಕ್ಕವನೆಂದು ತಿರಸ್ಕರಿಸಬೇಡಿ. ದಯೆ ಮತ್ತು ಸಹಾಯ ಯಾವತ್ತೂ ಮರಳಿ ಬರುತ್ತವೆ.